ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಮುಗಿಬಿದ್ರು. ಪೆಟ್ರೋಲ್ ಬಂಕ್ಗೆ ಜನ ಲಗ್ಗೆ ಇಡ್ತಿದ್ದಾರೆ. ಅಜಾಮ್ ನಗರ, ಕೊಲ್ಲಾಪುರ ಸರ್ಕಲ್, ನೆಹರು ನಗರ, ವೈಭವ್ ನಗರ, ಗಾಂಧಿನಗರ ಬಂಕ್ ಇಲ್ಲೆಲ್ಲ ಜನವೋ ಜನ. ಕಾರಣ ಏನು ಅಂತಾನೆ 4 ದಿನ ಪೆಟ್ರೋಲ್ ಸಿಗಲ್ಲ ಅಂತ ಹೇಳ್ಕೊಂಡು ಕೆಲವರು ಪುಕಾರಾಪಿಸ್ಬಿಟ್ಟಿದ್ದಾರೆ. ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅದ್ರ ಸಂಬಂಧಪಟ್ಟಂಗೆ ಪೋಸ್ಟ್ಗಳು ಹರಿದಾಡ್ತಾ ಇದ್ದಾವಂತೆ. ಬೈಕ್ ಜೊತೆಗೆ ಕೆಲವರು ಬಾಟ್ಲು ಕೂಡ ತಗೊಂಬಂದವರು, ಅದಕ್ಕೂ ಒಂದಷ್ಟು ತುಂಬಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ಕೊಂಡು. ನೋಡಿ ಎಷ್ಟು ಮಟ್ಟಿಗೆ ಜನ ಸೇರ್ತಾ ಇದ್ದಾರೆ ಅನ್ನೋದಕ್ಕೆ ಈ ದೃಶ್ಯಗಳು ಕೂಡ ಸಾಕ್ಷಿ ನುಡಿತಾ ಇವೆ. ಇದೇನು 1-2 ಪೆಟ್ರೋಲ್ ಬಂಕ್ ಅಲ್ಲ, ಕೊಲ್ಲಾಪುರ ಸರ್ಕಲ್, ವೈಭವ್ ನಗರ, ಹೀಗೆ ಭಾಳಷ್ಟು ಕಡೆ ಇದೇ ರೀತಿಯಾಗಿ ಜನ ಸೇರ್ಕೊಂಡಿದ್ದಾರೆ. ಹೀಗೆ ಬಂಕ್ಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಬೇರೆ ಬಿದ್ದಿದೆ. ಅಜಾಮ್ ನಗರದ ಭಾರತ್ ಪೆಟ್ರೋಲ್ ಬಂಕ್ನಲ್ಲಿ ನೋ ಸ್ಟಾಕ್ ಅಂತ ಬೋರ್ಡ್ ಹಾಕ್ಯಾರ. ಜನ ಹೆದರದೆ ಮತ್ತಿನ್ನಾಗುತ್ತೆ. ಅದಕ್ಕೆ ತಕ್ಕಂಗೆ ಕೆಲವೊಂದು ಪೋಸ್ಟ್ಗಳು ಬೇರೆ ಭಾಳ ಹರಿದಾಡ್ತಾ ಇವೆ. ನೋ ಸ್ಟಾಕ್ ಅಂತ ಬೋರ್ಡ್ ಬೇರೆ ಬಿದ್ದಿದೆ. ಇದೆಲ್ಲವೂ ಕೂಡ ಯುದ್ಧದ ಎಫೆಕ್ಟ್ ಹೇಗೆ ತಡ್ತಾ ಇದೆ ಅನ್ನುವಂಥದ್ದಕ್ಕೆ ಕೆಲವು ಉದಾಹರಣೆಗಳಾಗಿದೆ. ನಾವು ಪ್ರತಿನಿಧಿ ಸಹದೇವ್ ಮನೆ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿರೋ, ಬನ್ನಿ ನೋಡ್ಕೊಂಬೋಣ. ಬೆಳಗಾವಿಯಲ್ಲಿ ಒಂದು ಕಡೆ ಪೆಟ್ರೋಲ್ ಡೀಸೆಲ್ಗಾಗಿ ಜನ ಮುಗಿಬಿದ್ರೆ, ಮತ್ತೊಂದು ಕಡೆ ಪೆಟ್ರೋಲ್ ಪಂಪ್ಗಳಲ್ಲಿ ಪೆಟ್ರೋಲೇ ಸಿಗ್ತಾ ಇಲ್ಲ. ಸದ್ಯ ಈಗ ನಾನೀಗ ಅಜಮ್ ನಗರದಲ್ಲಿ ಪೆಟ್ರೋಲ್ ಪಂಪ್ ಮುಂಭಾಗದಲ್ಲೇ ಇದ್ದೇನೆ. ಸದ್ಯ ಈಗ ಈ ರೀತಿ ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳನ್ನು ಈಗಾಗಲೇ ಹಾಕಿರುವಂಥದ್ದು. ಸದ್ಯ ಒಂದು ಕಡೆ ಪೆಟ್ರೋಲ್ ಸಿಗುವಂತಹ ಪಂಪ್ಗಳೇನಿದ್ದಾವೆ ಅವುಗಳೆಲ್ಲವೂ ಕೂಡ ಕಂಪ್ಲೀಟಾಗಿ ರಶ್ ಆಗಿರುವಂಥದ್ದು. 100-200ಕ್ಕೂ ಅಧಿಕ ಬೈಕ್ ಸವಾರರು, ಕಾರು, ವಾಹನ ಸವಾರರು ಎಲ್ಲರೂ ಕೂಡ ಕ್ಯೂ ಹಚ್ಚಿ ಗಂಟೆಗಟ್ಟಲೆ ಕಾಯುವಂಥ ಪರಿಸ್ಥಿತಿ ಇದ್ದರೆ, ಮತ್ತೊಂದು ಕಡೆ ಕೆಲವೊಂದಿಷ್ಟು ಪೆಟ್ರೋಲ್ ಪಂಪ್ಗಳು ಕಂಪ್ಲೀಟಾಗಿ ಖಾಲಿ ಆಗಿರುವಂಥದ್ದು. ಸ್ಟಾಕ್ ಇಲ್ಲದ ಕಾರಣಕ್ಕಾಗಿ ಈಗ ಕಂಪ್ಲೀಟಾಗಿ ಬನಗೂಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸದ್ಯಕ್ಕೆ ಇದೇ ಒಂದು ಕಾರಣಕ್ಕಾಗಿ, ಅಂದರೆ ಕೆಲವೊಂದಿಷ್ಟು ಪೆಟ್ರೋಲ್ ಪಂಪ್ಗಳಲ್ಲಿ ಸ್ಟಾಕ್ ಖಾಲಿಯಾದ ಹಿನ್ನೆಲೆಯಲ್ಲಿ ಜನ ಕೂಡ ಪ್ಯಾನಿಕ್ ಆಗಿರುವಂಥದ್ದು. ಪೆಟ್ರೋಲ್ ಸಿಗತ್ತೆ ಇಲ್ಲೋ ಅನ್ನುವಂತಹ ಆತಂಕಕ್ಕೆ ಒಳಗಾಗಿ ಸದ್ಯ ಜನರು ಕೂಡ ಪೆಟ್ರೋಲ್ ಎಲ್ಲಿ ಸಿಗ್ತಾ ಇದೆ ಅಲ್ಲಿ ಕ್ಯೂ ಹಚ್ಚಿರುವಂಥದ್ದು. ಮತ್ತೊಂದು ಕಡೆ ಈ ರೀತಿ ಈಗೇನು ಗ್ಯಾಸ್, ಆಟೋ ಗ್ಯಾಸ್ ಏನಿದೆ ಅದಕ್ಕೂ ಕೂಡ ಕ್ಯೂ ಹಚ್ಚಿ ನಿಂತಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಬೆಳಗಾವಿ ನಗರದಲ್ಲಿ ಒಂದು ಕಡೆ ಪೆಟ್ರೋಲ್ ಡೀಸೆಲ್ಗೆ ಹಾಹಾಕಾರ ಶುರುವಾಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮತ್ತೊಂದು ಕಡೆ ಗ್ಯಾಸ್ಗಾಗೂ ಕೂಡ ಜನ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಸದ್ಯ ಈ ಒಂದು ಏನು ಪೆಟ್ರೋಲ್ ಡೀಸೆಲ್ ಖಾಲಿಯಾದ ಬಗ್ಗೆ, ಅದರ ಜೊತೆಗೆ ಇಲ್ಲಿರುವಂತಹ ಏನು ಪೆಟ್ರೋಲ್ ಸಿಬ್ಬಂದಿಗಳಾಗಲಿ ಮತ್ತು ಪಂಪ್ನ ಸಿಬ್ಬಂದಿಗಳು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಅವರಿಂದ ಕೇಳ್ತೇವೆ. ಸರ್, ಈಗ ಯಾಕೆ ಈ ರೀತಿ ಪರಿಸ್ಥಿತಿ ಇರುವಂಥದ್ದು ಮತ್ತು ಸ್ಟಾಕ್ ಯಾಕೆ ಖಾಲಿಯಾಗಿದೆ? ಸರ್, ಇದು ಮೇನ್ ಡಿಪೋ ಇದೆಯಲ್ಲ, ಅಲ್ಲಿ ಸ್ಟಾಕ್ ಸಿಗ್ತಾ ಇಲ್ಲ ಸರ್. ಅದಕ್ಕೆ ನಮಗೆ ನಿನ್ನೆ ಸೋಮವಾರದಿಂದ ಪೆಟ್ರೋಲ್ ಸಿಗ್ತಾ ಇಲ್ಲ, ಡೀಸೆಲ್ ಸಿಗ್ತಾ ಇಲ್ಲ ಸರ್. ನಮ್ಮ ಹತ್ರ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಜನರು ಭಾಳ ನಮಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಅದು ಏನು ಹೇಳೋದು ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ಕೇಳಿದ್ರೆ ಏನು ಹೇಳ್ತಾರೆ ಸರ್ ಕಂಪ್ನಿಯವರು? ಇಲ್ಲ, ಅಲ್ಲಿ ಗೌರ್ಮೆಂಟ್ ಕಡೆಯಿಂದ ಸಪ್ಲೈ ಸರಿಯಾಗಿಲ್ಲ ಮತ್ತು ನಮ್ಮ ಹತ್ರ ಸ್ಟಾಕ್ ಇಲ್ಲ, ಅದಕ್ಕೆ ನಿಮಗೆ ಕೊಡಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಬೋರ್ಡ್ ಹಾಕಿಬಿಟ್ಟು ಬಂದ್ ಮಾಡಿದ್ವಿ ಸರ್. ನಿನ್ನೆ ಸೋಮವಾರದಿಂದ ಬಂದ್ ಮಾಡಿದ್ದೇವೆ. ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಕೊಡ್ತಾ ಇಲ್ಲ. ಅವನು ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡಿದ್ರು ಸಹಿತ ನಮ್ಗೆ ಸ್ಟಾಕ್ ಕೊಡ್ತಾ, ಇದು ಡೀಸೆಲ್ ಪೆಟ್ರೋಲ್ ಕೊಡ್ತಾ ಇಲ್ಲ, ಸಿಗ್ತಾನೆ ಇಲ್ಲ. ಡಿಪೋ ದೇಸೂರು ಡಿಪೋ ಇದೆಯಲ್ಲ, ಅಲ್ಲಿ ಸ್ಟಾಕ್ ಇಲ್ಲ ಅಂತ ಸೇಲ್ಸ್ ಆಫೀಸರ್ ಹೇಳ್ತಾ ಇದ್ದಾರೆ ನಮಗೆ. ಡೈಲಿ ನಮಗೆ ನಮ್ದು ಇದು ಪೆಟ್ರೋಲ್ 10 KL ಇದೆ, ಆಮೇಲೆ ಡೀಸೆಲ್ 20 KL ಇದೆ. ನಮ್ಗೆ ದಿವಸ 2,000 ಸೇಲ್ ಇದೆ. ಪೆಟ್ರೋಲ್ ಡೀಸೆಲ್ 2,000 ಲೀಟರ್ ಸೇಲ್ ಇದೆ ಸರ್. ಭಾಳ ತೊಂದರೆ ಆಗಿದೆ ಸರ್. ನಮ್ಗೆ ಏನು ಉತ್ತರ ಕೊಡೋದು ಗೊತ್ತಾಗ್ತಾ ಇಲ್ಲ. ಬಂದೇ ಮಾಡ್ಬಿಟ್ಟಿವಿ ಸರ್. ಇದಿಷ್ಟು ಸದ್ಯ ಈಗ ಮೇನ್ ಏನು ಡಿಪೋ ಏನಿತ್ತು ಅಲ್ಲೇ ಪೆಟ್ರೋಲ್ ಸಿಗ್ತಾ ಇಲ್ಲ. ನಿನ್ನೆಯಿಂದಲೂ ಕೂಡ ಸಾಕಷ್ಟು ಮನವಿ ಮಾಡಿಕೊಂಡ್ರು ಕೂಡ ಪೆಟ್ರೋಲ್ ಡೀಸೆಲ್ ಅಲ್ಲಿ ಕೂಡ ಸಪ್ಲೈ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಸದ್ಯ ಈಗ ಪೆಟ್ರೋಲ್ ಪಂಪ್ಗಳನ್ನು ಬಂದ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.